ಈಗ ಅಣ್ಣ ಮೊನ್ನೆನೂ ನಾವು 2 ದಿನದ ಹಿಂದೆ ಮಂಡ್ಯದ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಸೇರಿದ್ರು. ಒಂದು ವರ್ಕರ್ಸ್ ಮೀಟಿಂಗ್ ಸೇರಿಸಿದ್ವು, ಆಯೋಜನೆ ಮಾಡ್ಕೊಂಡಿದ್ವು. ಅದರಲ್ಲಿ ಬಹುತೇಕರ ಭಾವನೆ 19ರ ನನ್ನ ಸೋಲಿನ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಮನಸ್ಸುಗಳಲ್ಲಿ, ನಮ್ಮ ಕಾರ್ಯಕರ್ತರ ಮನಸ್ಸುಗಳಲ್ಲಿ ನೋವಿದೆ, ಆಕ್ರೋಶ ಇದೆ. ಹಾಗಾಗಿ ಸಹಜವಾಗಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯಗಳನ್ನ ಅವರು ತಿಳಿಸಿದ್ದಾರೆ. ನಾನು ಅದಕ್ಕೆ ಗೌರವಿಸ್ತೇನೆ ಖಂಡಿತವಾಗ್ಲೂ. ಜೊತೆಯಲ್ಲಿ ಕುಮಾರಣ್ಣವರು ಏನಾದರೂ ಮಂಡ್ಯಕ್ಕೆ ಬರೋದೇ ಆದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹತೆ ಮೂಡ್ತದೆ, ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಮತ್ತೆ ಇನ್ನೊಂದಷ್ಟು ವರ್ಗದ ಒಂದು ಭಾವನೆ. ನಾನು ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರುಗಳು, ಬೆಳೆಸಿರ್ತಕ್ಕಂಥದ್ದು ಕಾರ್ಯಕರ್ತರು ಭಾಳ ಜನ ಇದ್ದಾರೆ. JP ಭವನದಲ್ಲಿ ನಾನೇ ಮೀಟಿಂಗ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ಎಲ್ಲ ಪಕ್ಷದ ನಾಯಕರುಗಳು ಅವರ ಮುಖಂಡರುಗಳ ಜೊತೆ ಬಂದಿದ್ದರು. ಕ್ಷೇತ್ರವಾರು ಮೀಟಿಂಗ್ ಮಾಡಿದೆ. ಪ್ರತಿಯೊಬ್ಬರು ಕೂಡ ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಈ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೆ ಮಂಡ್ಯ ಭಾಗದಲ್ಲಿ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಗೊಂಡು ಬಂದಿಟ್ಟರು. ಅದನ್ನು ನಾನು ವರಿಷ್ಠರ ಗಮನಕ್ಕೆ ಮುಟ್ಟಿಸಿದ್ದೇನೆ. ಹಾಗಾಗಿ ಇದಕ್ಕೂ ಕೂಡ ಅತಿ ಶೀಘ್ರದಲ್ಲೇ ನಿಮಗೆ ಉತ್ತರ ಸಿಗ್ತದೆ. ಅತಿ ಶೀಘ್ರದಲ್ಲಿ ಉತ್ತರ ಸಿಗುತ್ತೆ. ಇನ್ನೇನು ಇಷ್ಟು ದಿನ ಆಗೋಯ್ತಲ್ಲಣ್ಣ. ನನ್ನ ಆಸಕ್ತಿ ಆಗಲಿ, ನನ್ನ ಆಸೆ ಆಗಲಿ, ಏನು ದೇವೇಗೌಡರು ಸಾಹೇಬರು ಅವ್ರ ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷ ಕಟ್ಟಿದಾರಲ್ಲ, ಒಬ್ಬ ಯುವ ಕಾರ್ಯಕರ್ತನಾಗಿ ನಮಗೆ ಸಿಗ್ತಕ್ಕಂಥ ಸ್ಥಾನಗಳಲ್ಲಿ ಇವತ್ತೇನು ತಂದೆಯವರು ಇನ್ನೇನು ಕೆಲವು ದಿನಗಳಲ್ಲಿ ಒಂದು ಸರ್ಜರಿಯನ್ನು ಆಗಬೇಕಾಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ ಈಗಾಗಲೇ. ಹಾಗಾಗಿ ಸಹಜವಾಗಿ ನನ್ನ ಮೇಲೆ ಹೆಚ್ಚಿನ ಒಂದು ಒತ್ತಡ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಒಬ್ಬ ಯುವ ಕಾರ್ಯಕರ್ತನಾಗಿ ಪಕ್ಷದ ಪರವಾಗಿ ಇವತ್ತು ನಿರ್ವಹಿಸಬೇಕು ಅಂತಕ್ಕಂಥದ್ದು ನನ್ನ ಆಸಕ್ತಿ, ನನ್ನ ಆಸೆ.